ಸಿನಿಮಾ ತುಂಬಾ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಅಂತ ನಂಗೆ ತುಂಬಾ ಇಷ್ಟ ಆಗೋಯ್ತು. ಬಟ್ ಯಾಕೆಂದ್ರೆ ಈ ಸಿನಿಮಾ ಅನ್ನೋದಕ್ಕಿಂತ ಸಿನಿಮಾ ಹೀರೋ ಬಗ್ಗೆ ಹೊಗಳ್ಬೇಕು ನಾವು. ಯಾಕೆಂದ್ರೆ ಇಷ್ಟೊಂದು ದೊಡ್ಡ ಜವಾಬ್ದಾರಿನ ತಲೆ ಮೇಲೆ ಹೊತ್ಕೊಂಡು ಗಾಂಧಿನಗರಕ್ಕೆ ಬರ್ದೇನೆ ವರ್ಲ್ಡ್ಗೆ ಬರೋದಿದೆಯಲ್ಲ, ತುಂಬಾ ಕಷ್ಟ. ಒಬ್ಬ ಬಸ್ ಡ್ರೈವರ್ ಮಗ ಗಾಂಧಿನಗರದಲ್ಲಿ ಕಟೌಟ್ರಿ ನಿಲ್ಸ್ಬೇಕು ಅನ್ಕೊಂಡು ಬಂದವ್ರು ಇವತ್ತು ಇಡೀ ವರ್ಲ್ಡ್ಗೆ ಕಟೌಟ್ರಿ ನಿಲ್ಸಿದ್ದಾರೆ. ಬಟ್ ಅವ್ರ ಪ್ರಯತ್ನಕ್ಕೆ ನಾವು ಯಾವಾಗ್ಲೂ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿನ ವರ್ಲ್ಡ್ಗೆ ತಿರುಗಿ ನೋಡಂಗ್ ಮಾಡಿದ್ದಾರೆ. ಇದು ಕನ್ನಡ ಸಿನಿಮಾದ ಗೆಲುವು ಅನ್ನೋದಕ್ಕಿಂತ, ಬಟ್ ಯಶ್ ಸರ್ ಒಬ್ಬ ಬಸ್ ಕಂಡಕ್ಟರ್ ಮಗನ ಗೆಲುವು ಅನ್ನೋದಕ್ಕಿಂತ ಇದು ಕನ್ನಡಿಗರ ಗೆಲುವು ಅಂತ ಹೇಳ್ಬೇಕು. ಬಟ್ ಫಸ್ಟ್ ಹಾಫ್ ನಂಗೆ ತುಂಬಾ ಇಷ್ಟ ಆಯ್ತು. ಆ ಅಕ್ಕ ತಮ್ಮನ್ ಬಾಂಡಿಂಗ್, ನನ್ಗೆ ಆ ಕ್ಯಾರೆಕ್ಟರ್ ಮಾತ್ರ ನಂಗೆ ಲವ್ ಯು ತುಂಬಾ ಇಷ್ಟ ಆಯ್ತು. ಬಟ್ ಸೆಕೆಂಡ್ ಹಾಫ್ ಲಾಸ್ಟ್ ಅಲ್ಲಿ ಮಾತ್ರ ನಿಜವಾಗ್ಲೂ ಹೇಳ್ತಿದ್ದೀನಿ, ಅವ್ರ ಕ್ಯಾರೆಕ್ಟರ್ ಅವಾರ್ಡ್ ಕೊಡ್ಬೇಕು. ಆ ತಂದೆ ಮಗ ಕಾಂಬಿನೇಷನ್ ಇದೆಯಲ್ಲ, ತಂದೆ ತರ ಕಾಣ್ಬೇಕು, ಮಗನ್ ತರ ಕಾಣ್ಬೇಕು ಅಂತ. ಆ ತರ ಕಾಂಬಿನೇಷನ್ ಯಾರು ಕ್ಯಾರಿ ಮಾಡಕ್ ಆಗಲ್ಲ. ಹೌದು ಸರ್, ಅದನ್ನೇ ಸರ್, ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಲ್ಲ. ಆಕ್ಟಿಂಗ್ ನ ತಿನ್ಕೊಂಡ್ಬಿಟ್ಟಿದ್ದಾರೆ ಅವರು. ಬಟ್ ಅದಕ್ಕೆ ನಾವು ಹೊಗಳಲೇಬೇಕು, ಅದನ್ನ ನಾವು ಹೊಗಳಲೇಬೇಕು ನಾವು. ಬಟ್ ಯಾಕೆಂದ್ರೆ ಇವತ್ತು ನಮ್ ಕನ್ನಡ ಇಂಡಸ್ಟ್ರಿನ ಬಹಳ ಕಡೆ ಬೇರೆ ಕಡೆ ಎಲ್ಲ ತುಂಬಾ ಚೀಪ್ ಆಗಿ ಮಾತಾಡ್ತಾರೆ. ಆತರ ಎಲ್ಲ ತುಂಬಾ ಕೇಳಿದೀನಿ. ಬಟ್ ಅದಕ್ಕೆಲ್ಲ ಉದಾಹರಣೆ ಕೊಡ್ತಾ ಇದ್ದಾರೆ. ಬಟ್ ಏನಂದ್ರೆ ನಮ್ಮನೆ ಮಗ, ನಮ್ ಕನ್ನಡ ಸಿನಿಮಾ ಬಟ್ ಈ ರೇಂಜ್ಗೆಲ್ಲ ಬೇರೆ ಕಡೆ ಎಲ್ಲ ಸದ್ದು ಮಾಡ್ತಿದೆ ಅಂದ್ರೆ ಅದ್ ನಮ್ ಕನ್ನಡದ ಹೆಮ್ಮೆ ಅಂತ ನಾನು ಹೇಳ್ತೀನಿ ಸರ್. ಅಂದಾಗಿನ ಯಶ್ ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ನಾನು ಯಾವ ಹಾಲಿವುಡ್ ಹೋಗಲ್ಲ, ಬಾಲಿವುಡ್ ಹೋಗಲ್ಲ, ಎಲ್ಲರೂ ನಾನು ಇಲ್ಲೇ ಕರ್ಸ್ತೀನಿ ಅಂತ. ಹೌದು, ಬಟ್ ಆ ಹೇಳ್ದಂಗೆ ನಡ್ಕೊಂಡ್ರಲ್ವಾ, ಇಲ್ಲೇ ಮಾಲಕ್ ಕರ್ಸ್ಬಿಟ್ಟು ಎಲ್ಲಾರನು ಇಲ್ಲೇನೆ ಇದ್ ಮಾಡ್ಬಿಟ್ಟು ಇಲ್ಲೇ ಟ್ರೈಲರ್ ಎಲ್ಲ ಲಾಂಚ್ ಮಾಡಿದ್ರು. ನನ್ಗೆ ಖುಷಿ ಆಯ್ತು. ಬಟ್ ಅವ್ರು ಹೇಳ್ದಂಗೆ ಎಲ್ಲಾನು ನಡ್ಕೊಂಡಿದ್ದಾರೆ. ಬಟ್ ನಾನ್ ಹೇಳೋದೇನಂದ್ರೆ ಈ ಸಿನಿಮಾ ಎಲ್ಲೂ ಬೋರಿಂಗ್ ಇಲ್ಲ. ಬಟ್ ಎಲ್ಲಾ ಕಡೆ ಎಂಜಾಯ್ಮೆಂಟ್ ಇದೆ. ಯಾಕೆಂದ್ರೆ ಸಿನಿಮಾ ಅಂದ್ರೆ ಒಂದು ಎಂಟರ್ಟೈನ್ಮೆಂಟ್, ಒಂದು ಖುಷಿ. ನಾವು ಅದನ್ನ ಮಾತ್ರ ನೋಡ್ಬೇಕು. ಸಿನಿಮಾದಲ್ಲಿ ನಮ್ಗೆ ಅದು ಸಿಕ್ಕಿಲ್ಲ, ಇದು ಸಿಕ್ಕಿಲ್ಲ, ನೋ ಕಮೆಂಟ್ಸ್. ಬಟ್ ನಾನ್ ಹೇಳೋದೇನು ಅಂದ್ರೆ ಸಿನಿಮಾ ಅವ್ರು ಏನ್ ಕ್ಯಾರೆಕ್ಟರ್ನ ತುಂಬಾ ಕ್ಯಾರಿ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಅದಕ್ಕೆ ಯಾವ ಅವಾರ್ಡ್ ಕೊಟ್ರು ಕಮ್ಮಿನೇ. ಬಟ್ ಆದ್ರೆ ಈ ತರ ಸಿನಿಮಾಗಳು ಕೊಡ್ತಾ ಇರ್ಲಿ ಸರ್. ಕಟ್ ಆಗಿದೆ ಸರ್, ಕೆಲವೊಂದ್ ಸೀನ್ ಕಟ್ ಆಗಿದೆ ಸರ್. ಯಾಕೆಂದ್ರೆ ತಂದೆ ಮಗನ ಇಮ್ಯಾಜಿನೇಷನ್ ಅದೆಲ್ಲ ನೋಡ್ಕೊಂಡ್ಬಿಟ್ರೆ ಹುಚ್ಚರ ಆಗ್ಬಿಡ್ತೀವಿ. ಈ ಸಿನಿಮಾ ನಾವೆಲ್ಲಾ ಸಿನಿಮಾಗಳು ಜಡ್ಜ್ಮೆಂಟ್ ಮಾಡ್ಕೊಂಡ್ ಬರ್ತೀವಿ ನೋಡಿ, ಈ ಸಿನಿಮಾ ಹಿಂಗೆ ಆಗುತ್ತೆ ಅಂತೇಳಿ ಈ ಸಿನಿಮಾ ಜಡ್ಜ್ಮೆಂಟ್ ಮಾಡಕ್. ಕ್ಲೈಮ್ಯಾಕ್ಸ್ ಅಲ್ಲಿ ಏನಂದ್ರೆ ಸ್ವಲ್ಪ ಟ್ವಿಸ್ಟ್ ಇಟ್ಬಿಟ್ಟಿದ್ದಾರೆ ಸರ್. ಫಸ್ಟ್ ಹಾಫ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ತೋರಿಸ್ತಾರೆ. ಈ ಕ್ಲೈಮ್ಯಾಕ್ಸ್ ಅಲ್ಲಿ ಏನಂದ್ರೆ ಸೊ ಈ ಮಗಂದು ಅಪ್ಪಂದು ಇದೆಯಲ್ಲ, ಅದು ಕನ್ಫ್ಯೂಷನ್ ಮಾಡ್ಬಿಟ್ಟಿದ್ದಾರೆ ಚೆನ್ನಾಗಿ. ಸೊ ಆ ಕನ್ಫ್ಯೂಷನ್ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಟೈಮ್ ತಗೊಳುತ್ತೆ. ಒಟ್ಟಿನಲ್ಲಿ ಲಾಸ್ಟ್ ಮಾತ್ರ ಸೈಕ್ ಆಗಿದೆ. ಕನ್ಫ್ಯೂಷನ್ ತುಂಬಾ ಇದೆ ಸರ್. ಒಳ್ಳೆ ಮೂವಿ, ತುಂಬಾ ಒಳ್ಳೆ ಮೂವಿ. ನಾನು ಹೇಳ್ಬೇಕಂದ್ರೆ ಏನ್ ಸರ್, ಸಕ್ಕದಾಗಿ ಕೇಳಿದ್ರೆ ಆಕ್ಚುಲಿ ಅದಕ್ಕೆ ವೈಟಿಂಗು. ನೆಕ್ಸ್ಟ್ ನೋಡೋದೇ ಇಂಗ್ಲಿಷ್ ಸರ್. ಯಾಕಂದ್ರೆ ನಮ್ಗೆ ಸೀನ್ಗಳು ಯಾವ್ದು ನಾನ್ ನೋಡ್ತೀನಿ ಸರ್. ಅಲ್ಲ ಕನ್ನಡದವರೇ, ಬಟ್ ಅದ್ ಏನ್ ಗೊತ್ತಾ, ನಾನು ಕನ್ನಡ ಮಾತ್ರ ನೋಡೋದು. ನೀವು ಬೈಕೊಂಡ್ರು ಪರವಾಗಿಲ್ಲ ಸರ್. ಅದೇ ಸರ್ ನಾನು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮ್ಗೆ. ನಾನು ಇಂಗ್ಲಿಷ್ ಅಲ್ಲಿ ಏನೇ ನೋಡ್ತೀನಿ ಅಂದ್ರೆ, ನಮ್ ಕನ್ನಡದಲ್ಲಿ ಏನಂದ್ರೆ ಸ್ವಲ್ಪ ಸೀನ್ಗಳು ಕಟ್ ಮಾಡಿದಾರಲ್ವಾ. ಸೊ ಇಂಗ್ಲಿಷ್ ಅಲ್ಲಿ ಯಾವ್ದೇ ರೀತಿ ಅದೇ ಕಟ್ಟಿಂಗ್ ಇರಲ್ಲ ಸೀನು. ಸೊ ಆಸ್ ಇಟ್ ಏನಿದೆ ರಾ ಇರುತ್ತೆ. ಸೊ ಅದಕ್ಕೆ ನಾವೇನಂದ್ರೆ ಅದನ್ನ ನೋಡೋಣ ಅನ್ಬಿಟ್ಟು, ಯಾಕಂದ್ರೆ ಫಸ್ಟ್ ನಾವು ಪ್ರಿಫರೆನ್ಸ್ ಕೊಡೋದೇ ಕನ್ನಡ. ಫಸ್ಟ್ ಇಂಗ್ಲಿಷ್ ಅಲ್ಲ, ಫಸ್ಟ್ ಬಂದಿದ್ರೆ 5:30 ಇವಾಗ 6:30 ನೋಡಿ ಈಚೆ ಬಂದಿದೀವಿ 9:10 ಗಂಟೆಗೆ. ಸೊ ನೆಕ್ಸ್ಟ್ ಏನಕ್ಕೆ ನೋಡೋಣ ಅಂದ್ರೆ ಕಟ್ಟಿಂಗ್ ಯಾವ್ದೇ ಸೀನ್ ಇದೆ. ಸೊ ಯಾಕಂದ್ರೆ ನಾವು ನೋಡ್ಬೇಕು ಸರ್, ಅವ್ರು ಆಕ್ಟಿಂಗ್ ಮಾಡಿದ್ದಾರೆ. ಸೊ ಅದು ನೋಡೋರ್ಗು ನಮ್ಗೊಂದು ಸಮಾನ. ನಮ್ಮನೆ ಮಗನ್ನ ನಾವು ಬೆಳೆಸ್ಬೇಕು, ನಾವು ತುಳಿಯಂತ ಕೆಲಸ ಮಾಡಬಾರದು. ಇವತ್ತು ಕನ್ನಡ ಇಂಡಸ್ಟ್ರಿ ಎಲ್ಲ ತಗೊಂಡೋಗಿ ಒಂದು ಹೆಸರು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಋಣಿ ಆಗ್ಬೇಕು. ಇದು ಕನ್ನಡ ಇಂಡಸ್ಟ್ರಿ ಗೆಲುವಿದು ಅಲ್ವಾ. ಆಮೇಲೆ ಸಿನಿಮಾ ಬಗ್ಗೆ ಏನು ಒಬ್ರಿಗೆ ಒಂದೊಂದ್ ತರ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ನಿನಗಿಷ್ಟ ಆಗೋದು ನನ್ಗೆ ಇಷ್ಟ ಆಗಲ್ಲ, ನನ್ಗಿಷ್ಟ ಆಗೋದು ನಿನಗೆ ಇಷ್ಟ ಆಗಲ್ಲ ಅಲ್ವಾ. ಈ ರಾಖಿ ಹಬ್ಬಕ್ಕೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಅಕ್ಕ ತಮ್ಮನ ಕ್ಯಾರೆಕ್ಟರ್ ನೆಕ್ಸ್ಟ್ ಲೆವೆಲ್. ರಾಖಿ ಹಬ್ಬಕ್ಕೆ ಬೇಕಾಗಿತ್ತು. ರಾಖಿ ಹಬ್ಬಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ, ಒಳ್ಳೇದಾಗ್ಲಿ. ಅದೇ ಸರ್, ನನ್ಗೆ ಅದೇ ಖುಷಿ ಅಂತ ಹೇಳ್ತಿದ್ದೀನಲ್ಲ ಸರ್. ಬಟ್ ನಾನ್ ಹೇಳ್ತಾ ಇದ್ದೇನೆ ಸರ್, ಇದು ಯಶ್ ಸರ್ ಆಗ್ಲಿ, ಯಶ್ ಸರ್ ಗೆಲುವಲ್ಲ, ಅದು ಕನ್ನಡಿಗರ ಗೆಲುವು ಅಂತ ಹೇಳ್ತೀನಿ. ಸಿನಿಮಾ ಗೆದ್ದೆ ಕನ್ನಡಿಗರಿಗೆ ನಾವು ಗೆದ್ದಂಗೆ. ಫಸ್ಟ್ ಜಡ್ಜ್ ಮಾಡಿದ್ರೆ ಕನ್ನಡದ ಯಾರೋ ಹೀರೋ ಅಂತ ಕನ್ನಡದವರು ಅಂತ, ನಮ್ ಕನ್ನಡದವ್ರು ನೋಡ್ಬಿಡ್ತಾರೆ ಅಲ್ವಾ. ಸಾಕು, ನಮ್ ಖುಷಿ ಇದೆ. ಆಲ್ ದ ಬೆಸ್ಟ್ ಅಣ್ಣ. ಯಾರು ಏನ್ ಅನ್ಕೊಂತಾರ ಗೊತ್ತಿಲ್ಲ. ಈ ಸಿನಿಮಾ ಒಳ್ಳೇದಾಗ್ಲಿ. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಲವ್ ಯು ಅಣ್ಣ. ಒಳ್ಳೆ ಸಿನಿಮಾ ಕೊಡಿ ಸರ್. ಕಾಂಟ್ರವರ್ಸಿ ಮಾಡೋರ್ಗೆ ಏನ್ ಹೇಳಕ್ ಮಾಡ್ತಾ ಇರ್ತಾರೆ. ಬಟ್ ನಾನ್ ಹೇಳೋದೇನ್ ಗೊತ್ತು ಸರ್, ಇಲ್ಲಿ ಎಲ್ಲಾ ಫ್ಯಾನ್ಸ್ ಬಂದಿದ್ದಾರೆ. ಬಟ್ ಒಂದು ಸಿನಿಮಾ ಗೆಲ್ಲಬೇಕು ಅಂದ್ರೆ ಎಲ್ಲರ ಸಪೋರ್ಟ್ ಬೇಕೇ ಬೇಕು ಕನ್ನಡಿಗರದು. ಆಮೇಲೆ ನಾವು ಫ್ಯಾನ್ಸ್ ಗಳು ಕಾಂಟ್ರವರ್ಸಿ ಮಾಡಿದ್ರೆ ಕಾಂಟ್ರವರ್ಸಿ ಆಗೋದು.
ಅದು ನಾವು ಫ್ಯಾನ್ಸ್ ಕಾಂಟ್ರವರ್ಸಿ ಮಾಡಬಾರದು ಸರ್. ಈ controversy ಯಾಕಂದ್ರೆ ಇದನ್ನ- ಸಿನಿಮಾಗಳು ಎಷ್ಟೋ ಥಿಯೇಟರ್ಗಳು ಮುಚ್ಚೋಗ್ತಾ ಇದೆ ಅಲ್ವಾ. ಈಗ. ಈಗ ಊರ್ವಶಿ ಥಿಯೇಟರ್ ಮುಚ್ಚೋಯ್ತು. ಜನಗಳು ಬರ್ಬೇಕು, ಕನ್ನಡ ಸಿನಿಮಾಗಳು ನಂಬ್ಕೊಂಡು ಎಷ್ಟೋ ಜನ ಲಕ್ಷಾಂತರ ಜನ ಜೀವನ ಮಾಡ್ತಾ ಇದಾರೆ ಅಲ್ವಾ. ಈಗ ಈಗ ಪ್ರತಿಯೊಬ್ರು ನಾನು ಹೀರೋ ಆಗ್ಬೇಕು, ನಾನು ಅದಾಗ್ಬೇಕು, ಇದಾಗ್ಬೇಕಂತ ಆಸೆ. ಈಗ ಸಿನಿಮಾನೇ ಸೋತೋದ್ರೆ ಆ ಮನುಷ್ಯ ಬಂದ್ ಹೆಂಗ್ ಗೆಲ್ತಾನೆ? ಅಷ್ಟು ಸಿನಿಮಾ ನಿಲ್ಬೇಕಿಲ್ಲಿ. ಸಿನಿಮಾ ನಿಂತಾಗ ನಾವೆಲ್ಲ ನಿಲ್ಲಕ್ ಆಗೋದು. ಒಳ್ಳೇದಾಗ್ಲಿ ಸರ್ ಸಿನಿಮಾಗೆ. ಕಾಂಟ್ರವರ್ಸಿ ಎಲ್ಲ ಏನಿಲ್ಲ ಸರ್. ಕಾಂಟ್ರವರ್ಸಿ ಏನಿದ್ರು ಕಾಲ್ ಹೇಳಿದ್ರು, ಅವ್ರು ಹೇಳಿದ್ರಲ್ಲ, ಕಾಲ್ ಹೇಳಿದ್ರು ಯಾವತ್ತಿದ್ರು ಕಾಲಿ ಇರ್ತಾರೆ, ಬೆಳೆಯೋರು ಬೆಳೀತಾ ಇರ್ತಾರೆ ಅಷ್ಟೇ ಸರ್. ಕಾಂಟ್ರವರ್ಸಿ ಏನಿದ್ರು ಮಾಡೋರು ಮಾಡ್ಕೊಳ್ಳಿ ಬಿಡಿ, ಅದಕ್ಕೆ ತಲೆ ಕೆಡ್ಸ್ಕೋಬಾರ್ದು ಅಷ್ಟೇ. ಮೂವಿ ಇಷ್ಟ ಆಯ್ತು ಸರ್. ಚೆನ್ನಾಗಿದೆ. ಒಳ್ಳೇದಾಗ್ಲಿ ಸರ್.